ಈ ಮೈಕ್ರೋಸ್ಕೋಪ್ ಮುಖಾಂತರ ನಾವು ಏನು ಮಾಡ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ಈ ಒಂದು ಇದ್ರ ಮೂಲಕ ಏನು ಮಾಡ್ತೀವಿ ನಾವು ಸ್ಲೈಡ್ ಇರ್ತಕ್ಕಂಥ ಜೀವಕೋಶಗಳಾಗಿರ್ಬೋದು ಬೇರೆ ಯಾವುದಾದ್ರೂ ಇದನ್ನ ಏನು ಮಾಡ್ತೀವಿ ನಾವು ನೋಡ್ತೀವಿ. ಸಾಮಾನ್ಯ ಮೈಕ್ರೋಸ್ಕೋಪ್ಗಳಲ್ಲಿ ಏನು ಮಾಡ್ತೀವಿ ನಾವು ಐಪೀಸ್ ಮುಖಾಂತರ ಏನು ಮಾಡ್ತಿದ್ದೀವಿ ಜೀವಕೋಶಗಳಾಗಿರ್ಬೋದು ರಚನೆ ಮತ್ತು ಅದನ್ನ ಕಾರ್ಯಗಳನ್ನು ನೋಡ್ತಿದ್ದೀವಿ. ಮತ್ತು ವಿಶೇಷ ಅಂತಂದ್ರೆ ಇದು ಈ ರೀತಿ ಇದು ಸೌರವ್ಯೂಹ ಮಂಡಲದ ಮಾಡಿ ನಾವು ರಚನೆ ಮಾಡಿವಿ. ಇದರಲ್ಲಿ ಸೂರ್ಯ ಕೇಂದ್ರ ಸ್ಥಾನವನ್ನು ಹೊಂದಿದ್ದು ಮತ್ತು ಗ್ರಹಗಳು ಅದರ ಸುತ್ತಲೂ ಯಾವ ರೀತಿ ಪ್ರೊಜೆಕ್ಷನ್ ಅನ್ನು ಮಾಡ್ತಾವೋ ಯಾವ ರೀತಿ ಸುತ್ತಾವ ಅನ್ನೋದನ್ನ ಈ ಒಂದು ಮಾಡೆಲಿಂದ ನಾವು ಮಾದರಿಯಿಂದ ನಾವು ತಿಳ್ಕೊಬಹುದು. ಹಾಗೆ ಇದು ನ್ಯೂಟನ್ ಚಕ್ರ ಏನು ಹೇಳಿದಾನ ಅಂತಂದ್ರೆ ಒಂದು ಬಿಳಿ ಬಣ್ಣದಲ್ಲಿ 7 ಬಣ್ಣಗಳು ಇರ್ತಾವ. ಸಾಮಾನ್ಯವಾಗಿ ವಿಬ್ಜಿಆರ್ ಅಂತ ಹೇಳ್ತೀವಿ ನಾವು. ಗ್ರೀನ್ ವಿಬ್ಜಿಆರ್ ಸೀರೀಸ್ ಎಲ್ಲ 7 ಬಣ್ಣಗಳಿದ್ದಾವಲ್ಲ ಆ ಬಣ್ಣಗಳೇನು ಅಂತಂದ್ರೆ ನೋಡಿಲ್ಲ 7 ಬಣ್ಣಗಳ ಇಲ್ಲಿ ನಮ್ಗೆ ಸಾಮಾನ್ಯವಾಗಿ ಕಾಣಿಸೋದು ಬಿಳಿ ಬಣ್ಣ ಮಾತ್ರ. ಇದನ್ನ ನಾವು ಏನು ತಿಳ್ಕೊತೀವಿ ಅಂತಂದ್ರೆ ಬಿಳಿ ಬಣ್ಣದಲ್ಲಿ 7 ಬಣ್ಣಗಳನ್ನು ಒಳಗೊಂಡಿರ್ತೈತಿ ಅಂತ ತಿಳಿಸ್ತೇವೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾದರಿಗಳನ್ನ ಈ ರೀತಿಯ ಮಾದರಿಗಳನ್ನ ತರಿಸ್ತೀವಿ. ಇದರಲ್ಲಿ ಸಂಪೂರ್ಣವಾದ ಜೀರ್ಣಾಂಗ ವ್ಯವಸ್ಥೆ ಆಗಿರ್ಬೋದು ಮತ್ತು ವಿಸರ್ಜನೆ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಕಿವಿಯ ರಚನೆ, ಕಣ್ಣು, ಹೃದಯ, ಮೆದುಳು ಈ ರೀತಿ ಎಲ್ಲಾ ರಚನೆಗಳನ್ನ ವಿವರಿಸುವ ಮಾದರಿಗಳು ನಮ್ಮ ನೂತನ ಆಕೃತಿಗಳಲ್ಲಿರುವ ವೈಶಿಷ್ಟ್ಯ. ಹಾಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು 3D 2D ಮತ್ತು ಎಲ್ಲವೂ ನಮ್ಮಲ್ಲಿದ್ದಾವೆ. ಮಕ್ಕಳಿಗೆ ವಿಶೇಷವಾದ ನಮ್ಮ ಶಾಲೆಯಲ್ಲಿ ಆಕೃತಿಗಳಾದಂತಹ ಅನೇಕ ಆಕೃತಿಗಳನ್ನು ನೋಡಬಹುದು. ನಾವು ವಿದ್ಯಾರ್ಥಿಗಳಿಗೆ ಕೇವಲ ಬೋರ್ಡ್ನಲ್ಲಿ ಚಿತ್ರಗಳನ್ನು ಹಾಕೋದ್ರಿಂದ ಅದರ ಬಗ್ಗೆ ಮಾಹಿತಿ ತಿಳಿಯಂಗಿಲ್ಲ. ಆದ್ರೆ 3D ಆಕೃತಿಗಳನ್ನು ತೋರಿಸೋದ್ರಿಂದ ಇದರಲ್ಲಿ ಎಷ್ಟು ಮುಖಗಳಿದಾವ ಅಂದ್ಕೊಂಡು ಏನು ಮಾಡ್ಬೋದು, ಪ್ರಾಯೋಗಿಕವಾಗಿ ಹೇಳ್ಕೊಡ್ಬೋದು. ಆಮೇಲೆ ಇದನ್ನ ಬರುವಂಥದ್ದು ಏನಾಗುತ್ತೆ ಈ ಜಿಯೋ ಬೋರ್ಡ್ನಿಂದ ನಾವು ಏನು ಮಾಡ್ಬೋದು, ಈ ರಬ್ಬರ್ ಬ್ಯಾಂಡ್ ಸಹಾಯದಿಂದ ಆಕೃತಿಗಳು ಯಾವ್ಯಾವ ಥರ ಇರ್ತಾವೆ, ಚೌಕದ ಆಕೃತಿ ಹೆಂಗಿರ್ತೈತಿ, ಅದ್ರ ಹೆಂಗೆ ಬಾಹುಗಳಿರ್ತಾವೆ, ಇದ್ರ ಬಗ್ಗೆ ನಾವೇನು ಮಾಡ್ಬೋದು ಮಕ್ಕಳಿಗೆ ಮಾಹಿತಿಯನ್ನು ಕೊಡ್ಬೋದು. ಇದರಿಂದ ಚೌಕ ಆಕೃತಿ, ಇದು ಆಯತ ಆಕೃತಿ ಆಯಿತು, ಚೌಕದ ಆಕೃತಿಗಳು ಯಾವ ಥರ ಇರ್ತಾವೆ, ಬಾಹುಗಳು ಹೆಂಗಿರ್ತಾವೆ ಅಂತ ಕಲ್ಪನೆಯನ್ನು ಕೊಡ್ಬೋದು. ಅದೇ ಥರ ಇಲ್ಲಿ ರೀತಿ ವೃತ್ತದ ಮಾದರಿ ಐತಿ. ಈ ವೃತ್ತದ ಮಾದರಿಯನ್ನು ತಗೊಂಡಾಗ ನಮಗೇನು ಬರ್ತೈತಿ, ವೃತ್ತದಲ್ಲಿ ಅನೇಕ ಭಾಗಗಳನ್ನ ನೋಡ್ತೀವಿ. ಅದರೊಳಗೆ ವೃತ್ತ ಕೇಂದ್ರದಿಂದ ಪರಿಧಿ ಮೇಲೆ ಯಾವುದೇ ಒಂದು ಬಿಂದುವಿಗೆ ಸೇರಿಸುವಂಥ ರೇಖಾಖಂಡಕ್ಕೆ ತ್ರಿಜ್ಯ ಅಂತ ಕರಿತೀವಿ. ಆಮೇಲೆ ಪರಿಧಿಯಲ್ಲಿ ಯಾವುದೇ 2 ಬಿಂದುಗಳನ್ನ ಸೇರಿಸುವಂಥ ರೇಖಾಖಂಡಕ್ಕೆ ನಾವೇನು ಕರಿತೀವಿ, ರೇಖಾಖಂಡಕ್ಕೆ ಏನು ಕರಿತೀವಿ, ಜ ಅಂತ ಕರಿತೀವಿ. ತ್ರಿಜ್ಯ ಮತ್ತು ಜಾಲದಲ್ಲಿ ಪರಿಪಾಲನೆ ಹೆಂಗೆ ಚೇಂಜಸ್ ಆಗ್ತೈತಿ ಮತ್ತು ಅದಕ್ಕೆ ವ್ಯತ್ಯಾಸ ಹೆಂಗೆ ಬರ್ತೈತೆ ಅಂದ್ಕೊಂಡು ನಾವು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಏನು ಮಾಡ್ಬೋದು, ಕಲ್ಪನೆಯನ್ನು ಕೊಡ್ಬೋದು. ಆಮೇಲೆ ಅದರ ನಂತರ ಮ್ಯಾಥ್ಸ್ ಒಳಗೆ ಸ್ಕ್ವೇರ್ ನಂಬರ್ಸ್ ಕೊಡ್ತಾರೆ. ನಾವು ಡೈರೆಕ್ಟ್ ಬೋರ್ಡ್ ಮೇಲೆ ಹೇಳೋದ್ರಿಂದ ವಿದ್ಯಾರ್ಥಿಗಳ ಗಮನ ಕೇಂದ್ರೀಕರಣ ಆಗೋದಿಲ್ಲ. ಇಂಥ ಟೀಚಿಂಗ್ ಏಡ್ಸ್ಗಳನ್ನ ಬಳಕೆ ಮಾಡೋದ್ರಿಂದ ನಾವು ಏನು ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ಕಲ್ಪನೆಯನ್ನು ಕೊಡ್ತೀವಿ. 1 ಸ್ಕ್ವೇರ್ ಅವ್ರ ವ್ಯಾಲ್ಯೂ ಎಷ್ಟು ಬರ್ತೈತಿ, 1. ಹೀಗೆ ಈ ಥರ ಏನು ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ಕಲ್ಪನೆಗಳನ್ನ ಕೊಡ್ಬೋದು. ಅನೇಕ ಆಕೃತಿಗಳು ಈ ಥರ ಬಳಕೆ ಮಾಡ್ಬೋದು. ವಿಜ್ಞಾನ ಪ್ರಯೋಗಾಲಯ ನಾವು ಕಲ್ಪನೆಯನ್ನು ಮಾಡಿದ್ದೀವಿ. ಪ್ರಸ್ತುತ ವಿಜ್ಞಾನ ಪ್ರಯೋಗಾಲಯದಲ್ಲಿ ನಾವು ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಫಿಸಿಕ್ಸ್ ಸಂಬಂಧಪಟ್ಟಂತಹ ಎಲ್ಲ ಒಂದು ಸಲಕರಣೆಗಳನ್ನು ಈ ಒಂದು ಪ್ರಯೋಗಾಲಯದಲ್ಲಿ ನಾವು ಇಟ್ಟಿದ್ದೀವಿ. ಉದಾಹರಣೆಗೆ ಹೇಳ್ಬೇಕಂತಂದರೆ ಇದು ಮೈಕ್ರೋಸ್ಕೋಪ್, ಕಂಪೌಂಡ್ ಮೈಕ್ರೋಸ್ಕೋಪ್. ನಾವು ವಿದ್ಯಾರ್ಥಿಗಳಿಗೆ 6, 7 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಯಾಲಜಿ, ಜೀವಕೋಶಗಳು ಇರ್ಬೋದು, ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಸೂಕ್ಷ್ಮ ಜೀವಿಗಳನ್ನು ಇದರಲ್ಲಿ ನಾವು ತೋರಿಸ್ಬೋದು. ಆ ಮಕ್ಕಳಿಗೆ ಹೈಸ್ಕೂಲು ಅಥವಾ ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ವಿಜ್ಞಾನದ ಒಂದು ಜ್ಞಾನ ಸಿಕ್ಕಪ್ಪ ಅಂತಂದ್ರೆ ಅವ್ರ ವಿಜ್ಞಾನದಲ್ಲಿ ಅಭಿರುಚಿಯನ್ನು ಪಡ್ಕೊಂಡು ಮುಂದೆ ಏನಪ್ಪ ಅಂತಂದ್ರೆ ಅವರು ವಿಜ್ಞಾನದ ಇಂಜಿನಿಯರು ಅಥವಾ ಡಾಕ್ಟರು ಈ ರೀತಿ ಆಗುವಂತಹ ಒಂದು ಬಹಳಷ್ಟು ಅವಕಾಶಗಳಿರ್ತಾವೆ. ಅದನ್ನು ವಿದ್ಯಾರ್ಥಿಗಳಿಗೆ ನಾವೆಲ್ಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಈ ಒಂದು ವಿಜ್ಞಾನ ಪ್ರಯೋಗಾಲಯ ಸದುಪಯೋಗವನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ಈ ಮುಖಾಂತರ ನಾನು ಹೇಳಿಕೆ ಇಷ್ಟಪಡ್ತೀನಿ. ಧನ್ಯವಾದ. ಒಂದು ಮಾನವನ ಒಂದು ಅಸ್ಥಿಪಂಜರ, ಈ ಅಸ್ಥಿಪಂಜರದ ಒಂದು ಮಾದರಿ ಇದು. ಇದರಿಂದ ನಾವು ಏನಪ್ಪ ಅಂತಂದ್ರೆ ಮಕ್ಕಳಲ್ಲಿ ಎಷ್ಟು ನಮ್ಮ ದೇಹದಲ್ಲಿ ಎಷ್ಟು ಮೂಳೆಗಳಿವೆ, ಸುಮಾರು 206 ಮೂಳೆಗಳು, ಆಮೇಲೆ ತಲೆಬುರುಡೆ, ಕಣ್ಣು, ಯಾವ ರೀತಿ ನಮ್ಮದ ಅಸ್ಥಿಪಂಜರದ ಒಂದು ವ್ಯವಸ್ಥೆ ಇರ್ತೈತೆ ಅಂತ ಹೇಳಿ ನಾವು ಪ್ರಾಯೋಗಿಕವಾಗಿ ಮಕ್ಕಳಿಗೆ ತಿಳಿಸ್ಬೋದು. ಇದರಿಂದ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಮೂರ್ತ ಕಲ್ಪನೆ ಆಗ್ತೈತಿ. ಅದಕ್ಕಾಗಿ ಅವರು ಸಾಕಷ್ಟು ಏನಪ್ಪ ವಿಜ್ಞಾನ ವಿಷಯದಲ್ಲಿ ಅಭಿರುಚಿಯನ್ನು ಪಡೆದು ಮುಂದೆ ತಮ್ಮ ಶಿಕ್ಷಣವನ್ನು ಮುಂದುವರಿಸಬೇಕು
ಅಂತಂದ ನಮ್ಮ ವಿಚಾರ.